ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ 50% ಮೀಸಲಾತಿ ನಿಖರ ಪ್ರಸ್ತುತಿ ಸ್ಥಿತಿ ಬಗ್ಗೆ ವಿಚಾರ ಮಾಡೋಣ. ಕರ್ನಾಟಕ ವಿಧಾನಸಭೆ 2022ರಲ್ಲಿ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆರ್ ಪೋಸ್ಟ್ ಇನ್ ದ ಸರ್ವಿಸಸ್ ಅಂಡರ್ ದ ಸ್ಟೇಟ್ ಆ್ಯಕ್ಟ್ 2022 ಅನ್ನು ಅಂಗೀಕರಿಸಿತು. ಇದರ ಮೂಲಕ ಎಸ್ಸಿಗೆ 15% ಇದ್ದಿದ್ದನ್ನು 17% ಮಾಡಿತು, ST 3% ಇದ್ದಿದ್ದನ್ನು 7% ಮಾಡಿತು, OBC ಬ್ಯಾಕ್ವರ್ಡ್ 32 ಇದ್ದಿದ್ದನ್ನು 32ಕ್ಕೆ ಇಟ್ಟಿತು. ಒಟ್ಟು ಹಿಂದಿನ 50ರಿಂದ 56ಕ್ಕೆ ಏರಿಸಿತು. ಜನರಲ್ ಓಪನ್ನಿಗೆ 50ರಿಂದ 44 ಮಾಡಿತು. ಅಂದರೆ 17 + 7 32 56% ಆಯಿತು. 2025ರಲ್ಲಿ ರಾಜ್ಯ ಸರ್ಕಾರ 56%ಗೆ ಮೀಸಲಾತಿಗೆ ಅನುಗುಣವಾಗಿ ಹೊಸ ರೋಸ್ಟರ್ ಹೊರಡಿಸಿತ್ತು. ಆದರೆ ಇಲ್ಲಿ ಅತ್ಯಂತ ಮುಖ್ಯ ವಿಷಯ ಏನೆಂದರೆ 56 ಮೀಸಲಾತಿ ಕಾನೂನು ಇದ್ದರೂ ಅದು ನ್ಯಾಯಾಂಗದ ಅಂತಿಮ ಅನುಮೋದನೆ ಪಡೆದು ಸಂಪೂರ್ಣ ಜಾರಿಯಾಗಿಲ್ಲ. ಕರ್ನಾಟಕ ಹೈಕೋರ್ಟ್ನಲ್ಲಿ ಈ 56% ಮೀಸಲಾತಿ ಪ್ರಶ್ನೆಯನ್ನು ಪ್ರಶ್ನಿಸಿ ಪ್ರಕರಣಗಳು ಬಾಕಿ ಇವೆ. 2026ರಲ್ಲಿ ಹೈಕೋರ್ಟಿನ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಸ್ತುತ ನೇಮಕಾತಿಯಲ್ಲಿ ಒಟ್ಟು ಮೀಸಲಾತಿಯನ್ನು 50% ಮಿತಿಯೊಳಗೆ ಇಟ್ಟುಕೊಂಡು ಕ್ರಮ ಕೈಗೊಂಡಿದೆ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. 50% ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ನೀತಿ, 50% ಪ್ರಸ್ತುತ ನ್ಯಾಯಾಲಯದ ಮಧ್ಯಂತರ ಮಿತಿಯೊಳಗಿನ ಕಾರ್ಯಾಚರಣೆಯಾಗಿದೆ. 17% ಈಗ ಏನಾಗಿದೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ನಮ್ಮ ಸ್ವಲ್ಪ ತಿದ್ದುಪಡಿ ಅವಶ್ಯಕತೆ ಇದೆ. ಕರ್ನಾಟಕ ಸರ್ಕಾರವು SC ಮೀಸಲಾತಿಯನ್ನು 17% ಹೆಚ್ಚಿಸುವ ನಿರ್ಧಾರ ಮಾಡಿತ್ತು. ಆದರೆ 2026ರಲ್ಲಿ ಹೈಕೋರ್ಟಿನ ಮಧ್ಯಂತರದ ಆದೇಶದ ಹಿನ್ನೆಲೆಯಲ್ಲಿ ಪ್ರಸ್ತುತವಾಗಿ SC ಕೋಟಾವನ್ನು 15%ಕ್ಕೆ ಸೀಮಿತಗೊಳಿಸಿ ಅದರೊಳಗೆ ಇಂಟರ್ನಲ್ ರಿಸರ್ವೇಷನ್ ಜಾರಿಗೊಳಿಸಲಾಗಿದೆ. ಪ್ರಸ್ತುತ SCಗೆ 15% ನೀಡಲಾಗಿದೆ. ಹೊರತಾಗಿದ್ದರೂ ಕೂಡ SCಗೆ A 5.25%, B 5.25%, SC C 4% ಎಂದು ಹಂಚಲಾಗಿದೆ. ಒಟ್ಟು 15% SCಗೆ ನೀಡಲಾಗಿದೆ. ಅದೇ ಸಮಯದಲ್ಲಿ ಹೆಚ್ಚುವರಿ 2% SC, 4% STಯನ್ನು ಬ್ಯಾಕ್ಲಾಗ್ ಆಗಿ ಇಟ್ಟುಕೊಂಡು ಅಂತಿಮ ನ್ಯಾಯಾಲಯದ ತೀರ್ಪಿನ ನಂತರ ಅದರ ಬಗ್ಗೆ ಕ್ರಮಗಳು ವ್ಯವಸ್ಥೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ಆದ್ದರಿಂದ ಈಗಿನ ಸ್ಥಿತಿ ಸರಳವಾಗಿ ಕಾನೂನಿನಲ್ಲಿ ರಾಜ್ಯದ ಬೇಡಿಕೆಯಲ್ಲಿ 17%, STಗೆ 7%, OBCಗೆ 37%, 56ಕ್ಕೆ ಏರಬೇಕಾಗಿದೆ. ಪ್ರಸ್ತುತ ನ್ಯಾಯಾಲಯದ ಮಧ್ಯಂತರ ವ್ಯವಸ್ಥೆಯಲ್ಲಿ SC 15% ಒಳಗೆ ಇಂಟರ್ನಲ್ ರಿಸರ್ವೇಷನ್ ಪ್ಲಸ್ ಉಳಿದ ಹೆಚ್ಚುವರಿ ಭಾಗ ಬ್ಯಾಕ್ಲಾಗ್ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿದೆ. ಕೇಂದ್ರ ಸರ್ಕಾರ 56% ತಿರಸ್ಕರಿಸಿದೆಯೇ ಎನ್ನುವ ಪ್ರಶ್ನೆ. ಕರ್ನಾಟಕ ಸರ್ಕಾರವು 56% ಮೀಸಲಾತಿ ಕಾಯ್ದೆಯನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂತೆ ಕೇಂದ್ರಕ್ಕೆ ಕಳಿಸಿತ್ತು. ಆದರೆ ಜುಲೈ 25-26ರಂದು ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನು ಪ್ರಸ್ತುತ ಮುಂದೂಡಿದೆ, ಡೆಫರ್ಡ್ ಮಾಡಿದೆ. ಈ ಕಾಯ್ದೆಯನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದ್ದು ಪ್ರಕರಣ ಸಬ್ ಜುಡಿಸ್ ಆಗಿರುವುದರಿಂದ ಈಗ 9th ಶೆಡ್ಯೂಲ್ಗೆ ಸೇರಿಸುವುದು ಸೂಕ್ತವಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದು ಕೇಂದ್ರ ಸರ್ಕಾರ ಅಧಿಕೃತ PIB ಪ್ರಕಟಣೆಯಲ್ಲಿ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ 56% ಸಂಪೂರ್ಣವಾಗಿ ತಿರಸ್ಕರಿಸಿದೆ ಎಂದು ಹೇಳುವುದು ಸರಿ ಇರುವುದಿಲ್ಲ. ಸರಿಯಾದ ಹೇಳಿಕೆಯೇನು? 56% ಮೀಸಲಾತಿ ಕಾಯ್ದೆಯನ್ನು 9th ಶೆಡ್ಯೂಲ್ಗೆ ಸೇರಿಸುವ ಕರ್ನಾಟಕದ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರವು ನ್ಯಾಯಾಲಯದ ಪ್ರಕರಣ ಬಾಕಿ ಇರುವ ಕಾರಣಕ್ಕೆ ಪ್ರಸ್ತುತವಾಗಿ
ಮುಂದೂಡಿದೆ. ಇದು ಬಹಳ ನಿಖರ ಹೇಳಿಕೆಯಾಗಿದೆ. ಹೈಕೋರ್ಟ್ನಲ್ಲಿ ಪ್ರಕರಣದ ಸ್ಥಿತಿ ಏನಾಗಿದೆ ನೋಡುವುದಾದರೆ, ಅದಕ್ಕಾಗಿ 2026ರಲ್ಲಿ ಸರ್ಕಾರವು ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆಯೇ? ಶೇಕಡಾ ಮಿತಿ 50ರಷ್ಟು ನೇಮಕಾತಿ ಮುಂದುವರಿಸುವ ಮಾರ್ಗವನ್ನು ತೆಗೆದುಕೊಂಡಿದೆ ಸರ್ಕಾರ. 2026 ಫೆಬ್ರವರಿಯಲ್ಲಿ 56,430 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಲು 56ರಷ್ಟು ಮೀಸಲಾತಿ ಮತ್ತು SC ಇಂಟರ್ನಲ್ ರಿಸರ್ವೇಷನ್ ಎರಡೂ ಹೈಕೋರ್ಟ್ನಲ್ಲಿ ಚಾಲೆಂಜ್ ಆಗಿದ್ದವು. ಹೀಗಾಗಿ ಅಂತಿಮ ಕಾನೂನು ಸ್ಥಿತಿ ಇನ್ನೂ ನ್ಯಾಯಾಲಯದ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ. ಶೇಕಡಾ 50ರಷ್ಟು ಮಿತಿ ಮುಖ್ಯ. 1992ರ ಇಂದಿರಾ ಸಾನ್ವೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ SC, ST, OBC ಮೀಸಲಾತಿಯನ್ನು ಶೇಕಡಾ 50ಕ್ಕೆ ಮೀರಬಾರದು ಎಂದು ಹೇಳಿತ್ತು. ಕೇಂದ್ರ ಸರ್ಕಾರದ ಅಧಿಕೃತ ವಿವರಣೆಯಲ್ಲೂ ಆರ್ಟಿಕಲ್ 15 ಸಬ್ಸೆಕ್ಷನ್ 4, 16 ಸಬ್ಸೆಕ್ಷನ್ 4 ಅಡಿಯಲ್ಲಿ SC, ST, OBC ರಿಸರ್ವೇಷನ್ಗೆ 50% ಸೀಲಿಂಗ್ ಇರುವುದನ್ನು ಉಲ್ಲೇಖಿಸಲಾಗಿದೆ. ಆದರೆ ಕೆಲವು ರಾಜ್ಯಗಳು ವಿಶೇಷ ಪರಿಸ್ಥಿತಿಯ ಆಧಾರಗಳ ಮೇಲೆ ಶೇಕಡಾ 50ರಷ್ಟು ಮೀಸಲಾತಿ ಕಾಯ್ದೆಗಳನ್ನು ಜಾರಿಗೆ ತಂದಿವೆ. ಆದ್ದರಿಂದ ಶೇಕಡಾ 50ರಷ್ಟು ಸೀಲಿಂಗ್ ಅಬ್ಸಲ್ಯೂಟ್ ಆಗಿದೆಯೇ ಅಥವಾ ವಿಶೇಷ ಸಂದರ್ಭದಲ್ಲಿ ಮೀರಬಹುದೇ ಎಂಬುದು ಹಲವು ರಾಜ್ಯಗಳಲ್ಲಿ ನ್ಯಾಯಾಲಯದ ವಿವಾದದ ವಿಷಯವಾಗಿ ಕುಂತಿದೆ. ಭಾರತ ಇತರ ರಾಜ್ಯಗಳಿಗೆ ಎಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಎಂದು ನಾವು ಈಗ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಬಹಳ ಮುಖ್ಯ ವಿಚಾರ ಅಂತಂದರೆ, ಎಲ್ಲ ರಾಜ್ಯಗಳ ಮೀಸಲಾತಿಯನ್ನು ಒಂದೇ ಇರಿಸಲು ಸಾಧ್ಯವಿಲ್ಲ. ಕೆಲವು ರಾಜ್ಯಗಳಲ್ಲಿ EWS ಸೇರಿಸಿ ಟೋಟಲ್ ಹೇಳುತ್ತಾರೆ, ಕೆಲವು ಕಡೆ SC, ST, OBC ಮಾತ್ರ ಹೇಳುತ್ತಾರೆ. ಕೆಲವು ರಾಜ್ಯಗಳ ಕೋಟಾ ನ್ಯಾಯಾಲಯದಲ್ಲಿ ಚಾಲೆಂಜ್ ಆಗಿದೆ. ಪ್ರಮುಖ ರಾಜ್ಯಗಳ ಸ್ಥಿತಿ ಸರಳ ಹೋಲಿಕೆ. ತಮಿಳುನಾಡಿನಲ್ಲಿ 69% ರಷ್ಟು ಜಾರಿಗೆ ಆಗಿದೆ. ಕರ್ನಾಟಕದಲ್ಲಿ ಶೇಕಡಾ 50ರಷ್ಟು ಕಾನೂನು ಪ್ರಸ್ತಾಪ ಇದೆ, ಆದರೆ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಮಹಾರಾಷ್ಟ್ರ 52ರಷ್ಟು, ಆದರೆ ಪ್ರತ್ಯೇಕ ಮಾರಾಟ SEBC ವಿಷಯಗಳು ನ್ಯಾಯಾಂಗದಲ್ಲಿವೆ. ಬಿಹಾರ್ನಲ್ಲಿ 65%. ಸ್ಥಿತಿ ಏನು? ನೀವು ಹೇಳಿದಂತೆ ಹೈಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇದೆ, ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ. ಅದಕ್ಕಾಗಿ 2026ರಲ್ಲಿ ಸರ್ಕಾರವು ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸದೆ ಶೇಕಡಾ 50ರಷ್ಟು ಮೀಸಲಾತಿಯನ್ನು ಮುಂದುವರಿಸುವ ಮಾರ್ಗವನ್ನು ಅನುಸರಿಸಿದೆ. 2020 ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾ 50ರಷ್ಟು ಇವೆ, ಕೆಲವು ಕಡೆ 65, 69 ಹೀಗೆ ಇವೆ. ಇವುಗಳನ್ನು ರಾಜ್ಯ ಸರ್ಕಾರಿ ಉದ್ಯೋಗ ಮತ್ತು ರಾಜ್ಯ ಶಿಕ್ಷಣ ಪ್ರವೇಶದ ವರ್ಟಿಕಲ್ ರಿಸರ್ವೇಷನ್ ದೃಷ್ಟಿಯಿಂದ ನೋಡಬೇಕು. ಮಹಿಳೆ, ಅಂಗವಿಕಲರು, ಮಾಜಿ ಸೈನಿಕರು ಮುಂತಾದ ಹಾರಿಜೆಂಟಲ್ ರಿಸರ್ವೇಷನ್ ಇದರಲ್ಲಿ ಪ್ರತ್ಯೇಕವಾಗಿರಬಹುದು. ಕೇಂದ್ರ ಸರ್ಕಾರದ ಲಭ್ಯ ಅಧಿಕೃತ ಮಾಹಿತಿ ಪ್ರಕಾರ OBC ಕೋಟಾ ಬಹಳ ವ್ಯತ್ಯಾಸಗೊಂಡಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ 32%, ಕೇರಳ 40%, ತಮಿಳುನಾಡು 50%, ಆಂಧ್ರ ಪ್ರದೇಶ 29%, ಹೀಗೆ 27% ಅದಕ್ಕಿಂತ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ತಮಿಳುನಾಡು 69% ಏಕೆ ವಿಶೇಷ? ಇದು ಕರ್ನಾಟಕದ ಶೇಕಡಾ 56ಕ್ಕಿಂತ ಅತ್ಯಂತ ಪ್ರಮುಖ ಉದಾಹರಣೆ. BC 30%, BC ಮುಸ್ಲಿಂ 3.5%, MBC DNC 20%, SC 18%, ST 1%, ಒಟ್ಟು 69% ತಮಿಳುನಾಡಿನಲ್ಲಿ ಇದೆ. ತಮಿಳುನಾಡಿನ 69% ಸಂವಿಧಾನದ 9th ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ಕರ್ನಾಟಕದ ಶೇಕಡಾ 56ರಷ್ಟು ವಿಷಯದಲ್ಲಿ ತಮಿಳುನಾಡಿನ ಉದಾಹರಣೆಯನ್ನು ಪದೇ ಉಲ್ಲೇಖಿಸಲಾಗುತ್ತದೆ. ಆದರೆ 9th ಶೆಡ್ಯೂಲ್ನಲ್ಲಿ ಇದ್ದರೆ ನ್ಯಾಯಾಂಗ ಪರಿಶೀಲನೆ ಇಲ್ಲಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಶೇಕಡಾ 17% SC,
7% ಎಸ್ ಟಿ, 32% ಒ ಬಿ ಸಿ, ಹೀಗೆ ಶೇಕಡ 56ರಷ್ಟು ಮೀಸಲಾತಿಗೆ ರಾಜ್ಯ ಸರ್ಕಾರ ರಿಕಮೆಂಡ್ ಮಾಡಿದರು. ಆದರೆ ಕಾನೂನು ಜಾರಿಯಾಗಿಲ್ಲ. ಈ ವ್ಯಾಜ್ಯ ಈಗೂ ಕರ್ನಾಟಕದ ಹೈಕೋರ್ಟ್ನಲ್ಲಿ ಬಾಕಿ ಇದೆ. ಪ್ರಸ್ತುತವಾಗಿ ಶೇಕಡ 50ರಷ್ಟು ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿಯನ್ನು ಮಾಡಲಾಗುತ್ತಿದೆ. ಶೇಕಡ 50ರಷ್ಟು ಕಾಯ್ದೆಯನ್ನು 9th ಶೆಡ್ಯೂಲ್ಗೆ ಸೇರಿಸುವ ಕರ್ನಾಟಕದ ಮನವಿಯನ್ನು ಕೇಂದ್ರ ಸರ್ಕಾರವು 25 ಜುಲೈ 2026ರಂದು ಪ್ರಕರಣ ನ್ಯಾಯಾಲಯದ ಬಾಕಿ ಇರುವುದರಿಂದ ಪ್ರಸ್ತುತ ಕೇಸನ್ನು ಮುಂದೂಡಿದೆ. ನಿಮಗೆ ಈಗ ಕರ್ನಾಟಕ ಸರ್ಕಾರ ಕೇವಲ 50ರಷ್ಟು ಶೇಕಡಾವನ್ನು ಒದಗಿಸಿ ನೇಮಕಾತಿ ಮಾಡಿಕೊಳ್ಳಲು ಮುಂದಾಗಿದೆ. ಮುಂದಿನ ವಿಡಿಯೋಗಳಲ್ಲಿ ಮೀಸಲಾತಿ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ತರುತ್ತೇನೆ. ಧನ್ಯವಾದಗಳು.